ವೆಲ್ಕಮ್ ಗೈಸ್, ನಾನು ಡಾಕ್ಟರ್ ಆದರ್ಶ್ ಕವಿರಪ್ಪ. ವೆಲ್ಕಮ್ ಇದೆ ನಿಮಗೆ ನಮ್ಮ ಚಾನಲ್ಗೆ ಫ್ಯಾಕ್ಟ್ ಮೇನಿಯಾ. ಇವತ್ತು ನಮ್ಮ ಜೊತೆ ಅಡ್ವೊಕೇಟ್ ಇದ್ದಾರೆ, ಮಿಸ್ಟರ್ ಹರೀಶು. ಅವ್ರು ನಮಗೆ ಹೇಳ್ಕೊಡ್ತಾರೆ ಅಡ್ವೊಕೇಟ್ ಆಗೋಕ್ಕೆ ಏನೆಲ್ಲ ಮಾಡಬೇಕು, ಹೆಂಗೆ ಪ್ರೊಸೆಸ್ ಇರುತ್ತೆ, ಹೆಂಗೆ ಎಲ್ಲ ಕೆಲಸ ನಡೆಯುತ್ತೆ, ಏನೆಲ್ಲ ಲಾಜಿಕ್ಕು, ಪ್ರಾಕ್ಟಿಕಲು ಏನೆಲ್ಲ ನೋಡಬೇಕು, ಅದೆಲ್ಲ ಇವತ್ತು ನಮಗೆ ಇನ್ಫಾರ್ಮೇಷನ್ ಕೊಡ್ತಾರೆ. ಹರೀಶ್ ಸರ್, ನಿಮ್ಮ ಬಗ್ಗೆ ಏನಾದರೂ ಹೇಳಿ ಸರ್. ಸರ್ ನಮಸ್ಕಾರ. ನಾನು ಹರೀಶ್ ಅಂತ, ಬೆಟ್ಟದಪುರ ನನ್ನ ಗ್ರಾಮ. ನಾನು ವಾಸವಾಗಿದ್ದೀನಿ ಬೆಟ್ಟದಪುರದಲ್ಲಿ. ನಾನು ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ ಪ್ರಿಯಾಪಟ್ಟಣ ನ್ಯಾಯಾಲಯದಲ್ಲಿ. ಮತ್ತು ನಾನು ಇಲ್ಲಿ ಸುಮಾರು 20 ವರ್ಷಗಳಾಯಿತು. ಅಂದರೆ ನಾನು ಮೈಸೂರಿನಲ್ಲಿ 3 years ಪ್ರಾಕ್ಟೀಸ್ ಮಾಡಿದ್ದೆ. ನಾನು ಇಲ್ಲಿ 17 ವರ್ಷ ನಾನು ಪ್ರಾಕ್ಟೀಸ್ ರನ್ನಿಂಗ್ ಇದೆ. ಇಲ್ಲಿ ಸಿವಿಲ್ ಮತ್ತು ಕ್ರಿಮಿನಲ್ ಎರಡೂ ಕೂಡ ದಾವೆಗಳು ಇದೆ. ಇಲ್ಲಿ ನಮಗೆ ವಾಸ್ತವವಾಗಿ ನಾವು ಹಳ್ಳಿ ಜನಗಳ ವಾತಾವರಣಗಳು ಮತ್ತು ಇಲ್ಲಿ ನಡೀತಿರುವಂತಹ ಡಿಸ್ಪ್ಯೂಟ್ಗಳ ಬಗ್ಗೆ ತುಂಬ ನನಗೆ ಮೊದಲಿಂದ ಅರಿವಿತ್ತು. ನಾನು ಚಿಕ್ಕವನಿದ್ದಾಗಲಿದ್ದರೂ ನನಗೆ ಒಂದು ತುಂಬ ಹಂಬಲ ಏನಂದರೆ, ಇಲ್ಲಿ ಸಮಾಜದ ಕಟ್ಟಕಡೆ ವ್ಯಕ್ತಿಯೂ ಕೂಡ ನ್ಯಾಯವನ್ನು ದೊರಕಿಸಬೇಕು ಮತ್ತು ನಾವು ಅವರಿಗೆ ಒಂದು ಉತ್ತಮವಾದಂಥ ಸೇವೆಯನ್ನು ಸಲ್ಲಿಸಬೇಕು ಅಂತ ಹೇಳಿ ಆ ದಿಟ್ಟಿನಿಂದ ನಾನು ಈ ವೃತ್ತಿಯನ್ನು ಆಯ್ಕೆ ಮಾಡ್ಕೊಂಡಿದ್ದೇನೆ. ಮತ್ತು ಇದರಲ್ಲಿ ನಾನು ತುಂಬ ಖುಷಿಯಾಗಿ ನಾನು ಕೆಲಸ ಮಾಡ್ತೇನೆ. ನಾನು ವಕೀಲರಾಗಿ ಒಬ್ಬ ಸಾಮಾನ್ಯ ಜನರಂದು ಕೂಡ ಅವರ ಹತ್ರಿಗೂ ಕೂಡ ನಾನು ಆತ್ಮವಿಶ್ವಾಸದಿಂದ ಮತ್ತು ಅವ್ರನ್ನ ಖುಷಿಪಡಿಸ್ತಾ, ಇದು ಸಂಪೂರ್ಣವಾಗಿ ಅವ್ರಿಗೆ ಅರ್ಥೈಸ್ತಾ ನಾನು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇದರಲ್ಲಿ ನನ್ನ ವೃತ್ತಿನಲ್ಲಿ ತುಂಬ ಖುಷಿಯಾಗಿದ್ದೀನಿ. ಮತ್ತು ಬೇರೆಯವ್ರಿಗೂ ಕೂಡ ನಾವು ಅಂದರೆ ನಮ್ಮ ಇತರ ವಕೀಲ ಮಿತ್ರರು ಕೂಡ ನಮ್ಮ ಪ್ರಿಯಾಪಟ್ಟಣದಲ್ಲಿ ತುಂಬ ಎಲ್ಲರೂ ಕೂಡ ಆತ್ಮವಿಶ್ವಾಸದಿಂದ ಇದ್ದೇವೆ ಮತ್ತು ಎಲ್ರಿಗೂ ಕೂಡ ಬಾಂಧವ್ಯ ಇದ್ದೇವೆ. ಮತ್ತು ವಕೀಲರು ಮತ್ತು ಕಕ್ಷಿದಾರರು ಕೂಡ ಯಾವಾಗಲೂ ಕೂಡ ನಾವು ಬಾಂಧವ್ಯದಿಂದ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನು ಮುಂದೆನೂ ಕೂಡ ನಾವು ನಡ್ಕೊಂಡು. ಗ್ರೇಟ್ ಸರ್, ಗ್ರೇಟ್. ಮತ್ತು ಸರ್, ಎಲ್ಲರಿಗೂ ಫಸ್ಟ್ ಕನ್ಫ್ಯೂಷನ್ ಇದೇ ಇರುತ್ತೆ, ಲಾಯರು, ಅಡ್ವೊಕೇಟು, ಬ್ಯಾರಿಸ್ಟರ್ಲಿ ಡಿಫ್ರೆನ್ಸ್ ಏನಿದೆ? ಏನಿಲ್ಲ ಸರ್, ಇದರಲ್ಲಿ ಯಾರು ಅಡ್ಮಿಷನ್ ಆಗೋಕ್ಕಿಂತ ಮುಂಚೆ ನಾವು ಇಲ್ಲಿ ಮೊದಲು ತಿಳ್ಕೋಬೇಕು, ವಕೀಲರಾಗೋಕ್ಕಿಂತ ಮುಂಚೆ ನಾವು ಅಲ್ಲಿ ಪದವಿಯನ್ನು ಪಡೆದುಕೊಂಡು, ಕೇವಲ ಪದವಿಯನ್ನು ಪಡ್ಕೊಂಡು ಮನೇಲಿದ್ದರೆ ಅವ್ರನ್ನ LLB ಹೋಲ್ಡರ್ಸ್ ಅಷ್ಟೇ. ಅಂದರೆ ಅವರು ಪ್ರಾಕ್ಟಿಕಲ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇರುವುದಿಲ್ಲ. ಆ ಥರದವ್ರಿಗೆ ಡಿಫ್ರೆನ್ಸಿಯೇಷನ್ನು, ಯಾರು ಪದವಿಯನ್ನು ಪಡೆದುಕೊಂಡು ಯುಟಿಲೈಸ್ ಮಾಡಿಕೊಂಡು ಅಲ್ಲಿ ಅದನ್ನು ಬಳಸ್ಕೊಳ್ತಾರೆ, ಅಂದರೆ ಕಾರ್ಯರೂಪಕ್ಕೆ ತಂದು ಕಕ್ಷಿದಾರರಿಗೆ ನ್ಯಾಯವನ್ನು ದೊರಕಿಸ್ಕೊಡೋಕ್ಕೆ ಅವರು ಸಿವಿಲ್ ಆಗಲಿ ಕ್ರಿಮಿನಲ್ ಆಗಲಿ ಮತ್ತು ಅಥವಾ ಅವರ ಆಫೀಸ್ ಕಚೇರಿಗಳಲ್ಲಿ ಅವರಿಗೆ ಅಡ್ವೈಸ್ ಮಾಡೋದಾಗಲಿ, ಲೀಗಲ್ ಅಡ್ವೈಸ್ ಮಾಡೋದಾಗಲಿ ಅದನ್ನು ಮಾಡ್ತಿರ್ತಾರೆ. ಅವ್ರನ್ನ ಅಡ್ವೊಕೇಟ್ ಅಂತ ಹೇಳ್ತಾರೆ. ಮತ್ತು ಅವರು ಹುದ್ದೆಯನ್ನು ಅಂದರೆ ವೃತ್ತಿಯನ್ನು ಮಾಡ್ದೇ ಅವ್ರು ಬರೀ ಪದವಿಯನ್ನು ಪಡೆದುಕೊಂಡು ಬರೀ ಅವ್ರ ಸರ್ಟಿಫಿಕೇಟ್ ಇಟ್ಕೊಂಡಿದ್ದರೆ ಅವ್ರನ್ನ ಬ್ಯಾರಿಸ್ಟರ್ ಅಂತ ಹೇಳ್ತಾರೆ ಸರ್. ಥ್ಯಾಂಕ್ ಯು ಸರ್. ಮತ್ತು ಸರ್, ಇದು ಲಾಯರ್ ಕೋರ್ಟಲ್ಲಿ ಫೈಟ್ ಮಾಡೋಕ್ಕಾಗಲ್ಲ, ಆರ್ಗ್ಯುಮೆಂಟ್ ಮಾಡೋಕ್ಕಾಗಲ್ಲ? ಅಂದರೆ ನೀವು ಹೇಳೋದು ನನಗೆ ಅರ್ಥ ಆಗಲಿಲ್ಲ. ಅವ್ರು ಕೋರ್ಟ್ ಹೋಗ್ಬಿಟ್ಟು ಫೈಟ್ ಮಾಡ್ತಾರೆ ಅಲ್ಲ, ಕೇಸ್ ಎಲ್ಲ ನೋಡ್ತಾರೆ ಅಲ್ಲ, ಅದು ನೋಡೋಕ್ಕಾಗಲ್ಲ ಲಾಯರ್ಗೆ? ಯಾರು ಲಾಯರು ಮಾಡ್ಬೋದು. ಅಂದರೆ ಒಬ್ಬ ಈವನ್ ನಮ್ಮ ನಾರ್ಮಲ್ ಪರ್ಸನ್ ಕೂಡ ಅವರು ಆರ್ಗ್ಯುಮೆಂಟ್ ಮಾಡ್ಬೋದು, ಅವಕಾಶ ಇದೆ ಕಾನೂನಲ್ಲಿ. ಅಂದರೆ ಅವರು ಯುಟಿಲೈಸ್ ಮಾಡ್ಕೋಬೇಕು. ಯಾಕೆಂದರೆ ಪ್ರತಿಯೊಬ್ಬರು ಕೂಡ ಕಾನ್ಸ್ಟಿಟ್ಯೂಷನ್ನು ಅವ್ರಿಗೆ ಆದಂಥ ಹಕ್ಕುಗಳನ್ನು ನೀಡಿದೆ. ಅಂದರೆ ನನ್ನ ವಾದವನ್ನು ನಾನೇ ಮಂಡನೆ ಮಾಡ್ಕೋಬಹುದು, ಕಕ್ಷಿದಾರರು ಕೂಡ ಅವಕಾಶ ಇದೆ. ಆದರೆ ತಿಳುವಳಿಕೆ ಸಹಿತವಾಗಿ ಮಾಡಬೇಕು. ಅಂದರೆ ಯಾವಾಗ ಯಾವ ಸಂದರ್ಭದಲ್ಲಿ ಯಾವ ದಾಖಲೆಗಳನ್ನು ಒದಗಿಸಬೇಕು ಮತ್ತು ಯಾವ ನಿಯಮಗಳನ್ನು, ಕಾನೂನು ನಿಯಮಗಳನ್ನು ಪಾಲಿಸಬೇಕು ಮತ್ತು ಕೋರ್ಟಿನಲ್ಲಿ ಇರುವಂತಹ ನಿಯಮಗಳನ್ನು ಮತ್ತು ಜಡ್ಜ್ ಹೇಳುವಂಥ ಸೂಚನೆಗಳನ್ನು ಪರಿಪಾಲಿಸಬೇಕು. ಅದನ್ನು ನಿಯಮಗಳನ್ನು ಗೊತ್ತಿದ್ದರೆ ಮಾತ್ರ ಅವರು ಹೋಗಿ ಫೇಸ್ ಮಾಡ್ಬೋದು ಸರ್. ಓಕೆ. ಮತ್ತು ಸರ್, ಇದು ಏನು ಕ್ವಾಲಿಫಿಕೇಷನ್ ಬೇಕಾಗುತ್ತೆ ಲಾಯರ್ ಆಗೋಕ್ಕೆ? ಇಲ್ಲಿ ನಮಗೆ ಇವಾಗ ಅಟ್ ಪ್ರೆಸೆಂಟು ಎಲ್ಲರೂ ಕೂಡ ಕುತೂಹಲದಿಂದ ಕೇಳುವಂಥ ಪ್ರಶ್ನೆ ಏನಂದರೆ, ನಾನು ಕೂಡ ನನ್ನ ಮಗನೂ ಕೂಡ ಅಡ್ವೊಕೇಟ್ ಆಗಬೇಕು, ನಾನು ಕೂಡ ಅಡ್ವೊಕೇಟ್ ಆಗಬೇಕನ್ನುವಂತಹ ಅಭ್ಯರ್ಥಿಗಳು ಅಥವಾ ವಿದ್ಯಾರ್ಥಿಗಳು ಏನು ಆಸೆ ಆಕಾಂಕ್ಷೆಗಳು ಇಟ್ಕೊಂಡಿರ್ತಾರೆ ಅಂದರೆ, ಸರ್ ನಾನು LLB ಮಾಡಬೇಕು, ಹೇಗೆ ಮಾಡಬೇಕು ಅಂತ ಅನ್ನೋ ಒಂದು ಕುತೂಹಲ ಇದೆ. ಅದಕ್ಕೆ ಏನು ಮಾಡಬೇಕು ಅಂದರೆ, ತಂದೆ ತಾಯಿಗಳಿಗಾದರೂ ಅಷ್ಟೇ, ಈಗ ಓದ್ತಿರುವಂತಹ ವಿದ್ಯಾರ್ಥಿಗಳಿಗೂ ಕೂಡ ನನ್ನ ಸಹಮಿತ್ರರಾಗ್ತಾರೆ. ಅವ್ರು ಬಂದರೆ ಅವ್ರಿಗೆ ನಾನು ಹೇಳೋದಿಷ್ಟೇ, ಅವ್ರು ಏನು ಮಾಡ್ತಾರೆ ಅಂದರೆ, ಸ್ಟಾರ್ಟಿಂಗು PUC ಬೇಸಿಕ್ಕು ಮತ್ತು ಡಿಗ್ರಿ ಬೇಸಿಕ್ ಎರಡಿದೆ ಆಪ್ಷನ್ನು. PUC ಬೇಸಿಕ್ ಮೇಲೆ ಹೋದರೆ 5 years ಅವರು ಕಂಪ್ಲೀಟಾಗಿ LLBನ ಕಂಪ್ಲೀಟಾಗಿ ರೀಡ್ ಮಾಡಬೇಕಾಗ್ತದೆ, ಓದಿ ಎಜುಕೇಷನ್ ಮುಗಿಬೇಕಾಗ್ತದೆ. ಅದು ಮುಗಿದ ಮೇಲೆ ಮತ್ತೆ ಹೇಳ್ತೀನಿ,
ಮತ್ತು ಡಿಗ್ರಿ ಮೇಲೆ ನಾವು ಎನಿ ಡಿಗ್ರಿ ಮೇಲೆ ನಾವು ಹೋದರೆ ನಾವು ಎಜುಕೇಷನ್ ಮಾಡಬೇಕು ಲಾನ ಅಂತಂದರೆ ನಾವು 3 ಇಯರ್ಸ್ ಇರುತ್ತೆ ಸರ್. ಆ 3 ವರ್ಷನೂ ಕಂಪ್ಲೀಟ್ ಮಾಡಿದ್ಮೇಲೆ ಇದು ಡಿಗ್ರಿ ಮೇಲೆ 3 ಇಯರ್ಸು ಮತ್ತು PUC ಮೇಲೆ 5 ಇಯರ್ಸು ಇದು ಕಂಪ್ಲೀಟ್ ಮಾಡಿದ್ಮೇಲೆ ಮುಂದಿನ ಆಪ್ಷನ್ ಏನು ಅಲ್ಲಿ ಅಂದರೆ ನಾನು ಅಲ್ಲಿ ಓದಾದ್ಮೇಲೆ ನಮಗೆ ಮುಂದೆ ನಾನು ಒಬ್ಬ ವಿದ್ಯಾರ್ಥಿಯಾಗಿ LLB ಕಂಪ್ಲೀಟ್ ಮಾಡಿದ್ಮೇಲೆ ನನ್ನ ಆಪ್ಷನ್ ಏನಿದೆ ಅಲ್ಲಿ ನಿಯಮಗಳು ಹೇಗಿದೆ ಅಂದರೆ ಹಿಂದೆ ವಕಾಲತ್ ಎಕ್ಸಾಮ್ ಅಂತ ಇರಲಿಲ್ಲ, ಇವಾಗ ವಕಾಲತ್ ಎಕ್ಸಾಮ್ ಅಂತ ಇದೆ. ಆ ಎಕ್ಸಾಮ್ನ ಪ್ರತಿಯೊಬ್ಬರು ಕೂಡ ಹಿಂದೆ ಈಗ ಏನು ಸಬ್ಜೆಕ್ಟ್ಗಳನ್ನು ನಾವು ರೀಡ್ ಮಾಡಿದ್ದೀವೋ ಅದರ ಬೇಸಸ್ ಮೇಲೆ ಈ ಸಬ್ಜೆಕ್ಟನ್ನು ಹಿಡಿತಾ ಈ ವ್ಯಕ್ತಿಗೆ ಇದೆ ಅಂದರೆ ಅಭ್ಯರ್ಥಿಗೆ ಇದೆ ಅನ್ನುವಂತಹ ಎಕ್ಸಾಮ್ನ ಫೇಸ್ ಮಾಡಬೇಕು. ಆ ಎಕ್ಸಾಮ್ನಲ್ಲಿ ನಾವು ಪಾಸಾದರೆ ಮಾತ್ರ ನಾವು ಪ್ರಾಕ್ಟೀಸ್ನ ಮಾಡ್ಬೋದು ಸರ್, ಇಲ್ಲ ಅಂದರೆ ಪ್ರಾಕ್ಟೀಸ್ ಮಾಡೋಕ್ಕಾಗಲ್ಲ. ಅಂದರೆ ವಕಾಲತಿನಲ್ಲಿ ನನ್ನ ಹೆಸರನ್ನು ನನ್ನ ಸಿಗ್ನೇಚರ್ನ ನಾನು ಮಾಡೋದಕ್ಕೆ ಅರ್ಹನಲ್ಲ. ಹಾಗಾಗಿ ವಕಾಲತ್ ಎಕ್ಸಾಮು ಪಾಸ್ ಆಗಲೇಬೇಕು ಕಂಪಲ್ಸರಿಯಾಗಿ. ಇದನ್ನು ವಿದ್ಯಾರ್ಥಿಗಳು ಹಲವಾರು ಬಂದು ನನ್ನನ್ನು ಸಜೆಷನ್ ತೊಗೊಂಡಿದ್ದಾರೆ, ಅವ್ರಿಗೂ ಹೇಳಿದ್ದೀನಿ. ನೀವು LLB ಮಾಡಬೇಕಾದ್ರೇ ನಿಮಗೆ ಒಂದು ಸೂಚನೆಗಳಿರ್ತದೆ, ಏನಂತಂದರೆ ನಾನು ರಿಯಲ್ ಆಗಿ ನಾನು ಅದರಲ್ಲಿ ಸಕ್ಸಸ್ ಮಾಡ್ಕೊಳ್ತೇನೆ, ನಾನು ಬದುಕ್ತೇನೆ ಅನ್ನೋ ಒಂದು ಬದುಕನ್ನ ಕಟ್ಕೊಂಡು ಓದಬೇಕು. ಆವಾಗ ತಂದೆ ತಾಯಿಗಳು ನಿಮ್ಮನ್ನು ಓದಿಸ್ತಾ ಇರೋ ತಂದೆ ತಾಯಿಗಳಿಗೂ ಕೂಡ ಅವರಿಗೆ ಒಂದು ಒಳ್ಳೆ ಹೆಸರು ಕೊಡೋಕ್ಕಾಗ್ತದೆ. ಮತ್ತು ಜೊತೆಗೆ ಗ್ರಾಮದಿಂದ ನೀವು ಇಂಥ ಗ್ರಾಮದಿಂದ ಒಳ್ಳೆ ಅಡ್ವೊಕೇಟ್ ಆಗಿ ಹೊಮ್ಮೋದಕ್ಕೆ ಕಾರಣ ಆಗ್ತಾರೆ. ಈವನ್ ನಾವು ಪ್ರಾಕ್ಟೀಸ್ ಮಾಡಿ ನಾವು ಬೆಂಗಳೂರಲ್ಲೂ ಕೂಡ ಒಂದು ಉತ್ತಮವಾದಂಥ ಹೈಕೋರ್ಟಲ್ಲಿ ಪ್ರಾಕ್ಟೀಸ್ ಮಾಡ್ಬೋದು. ಅವನ ನಾಲೆಡ್ಜ್ ಕ್ಯಾಲಿಬರ್ ಇದ್ದರೆ ಸುಪ್ರೀಂ ಕೋರ್ಟಲ್ಲಿ ನಾವು ಪ್ರಾಕ್ಟೀಸ್ ಮಾಡ್ಬೋದು. ಅದನ್ನು ಕ್ಯಾಲಿಬರ್ ನಾವು ಬೆಳೆಸ್ಕೋಬೇಕು. ಜೊತೆಗೆ ಕಾಂಪಿಟೇಟಿವ್ ಎಕ್ಸಾಮ್ ಬರುತ್ತೆ, ಮತ್ತು ನಮಗೆ APP ಆಗ್ಬೋದು, ಗೌರ್ಮೆಂಟ್ ವಕೀಲರಾಗ್ಬೋದು, ಸರ್ಕಾರಿ ವಕೀಲರಿಗಾಗಿ ನಾವು ಅರ್ಜಿ ಹಾಕ್ಬೋದು. ಮತ್ತು ಜೊತೆಗೆ ನಾವು ಅದು ಇನ್ನೂ ನಾನು ಮುಂದುವರೆದು ಈ ವೃತ್ತಿನಲ್ಲಿ ಇಲ್ಲ ಸರ್ ನಾನು ಜಡ್ಜ್ ಆಗಬೇಕು ಅನ್ನೋ ಮನೋಭಾವನೆ ಇದ್ದರೆ ನಾನು ಒಬ್ಬ ನ್ಯಾಯಾಧೀಶನಾಗಿ ಉತ್ತಮ ನ್ಯಾಯಾಧೀಶನಾಗಿ ಆಗ್ಬೋದು. ಅದಕ್ಕೆ ಪ್ರಾಕ್ಟೀಸ್ನು ನಮಗೆ ಮುಖ್ಯವಾಗ್ತದೆ. ಯಾವುದೇ ಅವರು LLB ಮುಗಿದ ತಕ್ಷಣ ಅವರು ವಕಾಲತ್ ಎಕ್ಸಾಮ್ ಪಾಸ್ ಮಾಡಿದ ತಕ್ಷಣ ಒಂದು ಒಳ್ಳೆ ಉತ್ತಮವಾದಂಥ ಕಚೇರಿಗೆ ಹೋಗಿ ಅವರು ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಅಂದರೆ ಥಿಯರಿಲಿ ಏನು ಓದ್ತೀವೋ ಇಲ್ಲಿ ಕೇಸ್ಗಳು ವಿಭಿನ್ನವಾಗಿರ್ತದೆ. ಅಂದರೆ ಒಂದೊಂದು ಏರಿಯಾದ ವಾಯ್ಸ್ನಲ್ಲಿ ಯಾವ್ಯಾವ ಕೇಸ್ಗಳಿರ್ತದೆ ಅನ್ನೋದಕ್ಕೂ ಡಿಫ್ರೆನ್ಸ್ ಇರ್ತದೆ. ಅದರಲ್ಲಿ ಪ್ರಾಕ್ಟೀಸ್ನ ಕಂಪ್ಲೀಟ್ ಮಾಡಿದ್ಮೇಲೆ ನಾವು ನಮಗೆ ಆದಂಥ ಎಬಿಲಿಟಿಗಳು ಒಂದು ಕೇಸನ್ನು ನಾವು ಫೇಸ್ ಮಾಡಬೇಕು ಅಂದರೆ ಆ ಎಬಿಲಿಟಿನ ಗಳಿಸ್ಕೋಬೇಕು. ಆ ಎಬಿಲಿಟಿ ಗಳಿಸ್ಕೊಂಡ್ಮೇಲೆ ನಾವು ರಿಯಲ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾಗ ನಮ್ಗೆ ಅರ್ಥ ಆಗ್ತದೆ ನಾನು ಒಬ್ಬ ಜಡ್ಜಾಗಿ ಏನು ಮಾಡ್ಬೋದು, ನಾನು ಜಡ್ಜಾಗಿ ಏನು ಮಾಡ್ಬೋದು ಅನ್ನೋದೊಂದು ಕ್ಯಾಲಿಬರ್ ಅವರಿಗೆ ಬರುತ್ತೆ ಸರ್. ಸರ್ ನೀವು ಈಗ ವಕಾಲತ್ ಎಕ್ಸಾಮ್ ಬಗ್ಗೆ ಹೇಳಿದ್ದೀರಾ, ಅದು ಯಾವ ಲ್ಯಾಂಗ್ವೇಜ್ ಇರುತ್ತೆ ಸರ್? ಲೋಕಲ್ ಲ್ಯಾಂಗ್ವೇಜು ಇರುತ್ತೆ ಅದರಲ್ಲಿ ಆಪ್ಷನ್ನು ಇರುತ್ತೆ ಸರ್. ಆಪ್ಷನ್ನು ಕನ್ನಡ ಇರುತ್ತೆ ಮತ್ತು ಇಂಗ್ಲೀಷು ಇರುತ್ತೆ ಸರ್. ಓಕೆ. ಮತ್ತು ಸರ್ ಎಲ್ಲ ಡಾಕ್ಯುಮೆಂಟ್ಸು ನೀವು ಏನೆಲ್ಲ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ತೀರಾ ಕೋರ್ಟಲ್ಲಿ ನಿಮ್ಮ ಆಫೀಸಲ್ಲಿ ಸರ್, ಅದು ಲೋಕಲ್ ಲ್ಯಾಂಗ್ವೇಜು ಇರುತ್ತೆ ಯಾ ಓನ್ಲಿ ಇಂಗ್ಲೀಷೇ ಜಾಸ್ತಿ? ಇಲ್ಲಿ ಇದರಲ್ಲಿ ಆಪ್ಷನ್ ಹೇಗೆ ಇದೆ ಅಂದರೆ ನಾವು LLB ಪಾಸ್ ಆಗಬೇಕಾದ್ರೆ LLB ಎಕ್ಸಾಮ್ ಪಾಸ್ ತೊಗೊಳ್ಬೇಕಲ್ಲ ನಾವು, ಅವಾಗಲೇ ನಮಗೆ ಕನ್ನಡ ಆಪ್ಷನು ಇರುತ್ತೆ, ಇಂಗ್ಲೀಷ್ ಆಪ್ಷನು ಇರುತ್ತೆ. ನಾವು ಲ್ಯಾಂಗ್ವೇಜ್ ಮೇಲೆ ಗ್ರಿಪ್ ಸಿಕ್ಕಿದಾಗ ನಮ್ಮ ಸಬ್ಜೆಕ್ಟ್ ಗ್ರಿಪ್ಪು ಸಿಗುತ್ತೆ ಸರ್. ನನಗೆ ಕನ್ನಡದಲ್ಲಿ ಪ್ರಾಕ್ಟೀಸ್ ಮಾಡಿ ನಾನು ಓದಿ ನಾನು ಇಂಗ್ಲೀಷ್ನಲ್ಲಿ ನಾವು ತರುವಾಗ್ತೀನಿ ಅಂದರೆ ಅವರ ಕ್ಯಾಲಿಬರ್ ಅದು. ಅಂದರೆ ಅವರ ಯಾರು ಕೆಪಾಸಿಟಿ ಇರ್ತದೆ ಅವ್ರು ಇಂಗ್ಲೀಷಲ್ಲಿ ಮಾಡ್ಬೋದು ಸರ್. ಇಂಗ್ಲೀಷ್ ನಾಲೆಡ್ಜ್ ಇರಬೇಕು, ಇಂಗ್ಲೀಷ್ ಸಬ್ಜೆಕ್ಟ್ ಗ್ರಿಪ್ ಇರಬೇಕು. ಇಲ್ಲ ಅಂದರೆ ನಮಗೆ ಕನ್ನಡನೇ ವಾಸಿ ಅಂದರೆ ನಾವು ಕನ್ನಡದಲ್ಲಿ ಸಬ್ಜೆಕ್ಟ್ನಲ್ಲಿ ನಾವು ಗ್ರಿಪ್ ಇದ್ದೀವಿ ಅಂದರೆ ಕನ್ನಡದಲ್ಲಿ ಪ್ರಾಕ್ಟೀಸ್ ಮಾಡ್ಬೋದು, ಕನ್ನಡದಲ್ಲಿ ಡ್ರಾಫ್ಟ್ ಮಾಡ್ಬೋದು. ಈವನ್ ಹೈಕೋರ್ಟಲ್ಲೂ ಕೂಡ ಕನ್ನಡದಲ್ಲಿ ಪ್ರಾಕ್ಟೀಸ್ ಮಾಡ್ಬೋದು ಸರ್. ಮತ್ತು ಸರ್ ಇದು ಲಾ ಬುಕ್ಸು ಇಂಗ್ಲೀಷಲ್ಲೂ ಇದೆ, ಕನ್ನಡದಲ್ಲೂ ಇದೆ. ಇವಾಗ ಏನಾಗಿದೆ ಅಂದರೆ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಈವನ್ ಕನ್ನಡ ಆಪ್ಷನು ಇದೆ, ಇಂಗ್ಲೀಷ್ ಆಪ್ಷನು ಇದೆ. ಯಾರು ಬೇಕಾದರೂ ಕೂಡ ಅದನ್ನು ರೀಡ್ ಮಾಡ್ಬೋದು. ಇವಾಗ ಇದು ಏನಾಗಿದೆ ಅಂದರೆ ಮೊದಲು ಬುಕ್ಸ್ಗಳಲ್ಲಿ ಆ್ಯಡ್ ಆಗಿತ್ತು, ಇವಾಗ ನೆಟ್ಟಲ್ಲಿ ನೀವು ಸರ್ಚ್ ಮಾಡಿದ್ರೆ ನಿಮಗೆ ಸೆಕ್ಷನ್ ವೈಸು ಮತ್ತು ನಿಮಗೆ ಕೇಸ್ ಲಾಸು ಮತ್ತು ಅದಕ್ಕೆ ಜಡ್ಜ್ಮೆಂಟು, ಈ ರೀಸೆಂಟ್ ಜಡ್ಜ್ಮೆಂಟು, ಲ್ಯಾಂಡ್ಮಾರ್ಕ್ ಜಡ್ಜ್ಮೆಂಟ್ಗಳೆಲ್ಲ ನಿಮ್ಗೆ ದೊರಕುತ್ತೆ ಸರ್. ಸರ್ ಈಗ ಒಂದು ಸಬ್ಜೆಕ್ಟಿಂದ ಔಟ್ ಆಗಿ ಒಂದು ಕ್ವಶನ್ ಕೇಳ್ತೀನಿ ಸರ್. ಸರ್ ಇದು ಮೂವೀಸ್ಲೆಲ್ಲ ತೋರಿಸ್ತಾರಲ್ಲ ಹೆಂಗೆ ಇವರು ಫೈಟ್ ಮಾಡ್ತಾರೆ ಕೋರ್ಟ್ನಲ್ಲಿ, ಜಡ್ಜ್ ಜೊತೆ ಹೆಂಗೆ ಮಾತಾಡ್ತಾರೆ, ಲಾಯರ್ ಜೊತೆ ಫೈಟ್ ಮಾಡ್ತಾರೆ ಅಲ್ಲಿ ಕೋರ್ಟಲ್ಲಿ, ಅದೆಲ್ಲ ನಿಜನಾ? ಅದು ಆಗತ್ತಾ ಅದು ಕೋರ್ಟಲ್ಲಿ ರಿಯಲ್ ಲೈಫಲ್ಲಿ? ಅಂದರೆ ಫೈಟ್ ಅಂತಲ್ಲ ಅದ್ರದ್ದು, ಹೆಂಗಂದರೆ ಸಿನಿಮಾ ಮಾದರಿನೇ ಬೇರೆ, ಸಿನಿಮಾನೇ ಬೇರೆ, ಇಲ್ಲಿ ಸಿನಿಮಾನೇ ಬೇರೆ. ಆದರೆ ಇಲ್ಲಿ ಪ್ರಾಕ್ಟೀಸೇ ಬೇರೆ. ಅಂದರೆ ಕೋರ್ಟ್ಗಳಲ್ಲಿ ಬೇರೆ ಬೇರೆ ಥರ ಇರ್ತದೆ. ಅಂದರೆ
ಅಲ್ಲಿ ಸಿನಿಮಾದಲ್ಲಿ ತೋರಿಸುವಂತಹ ಎಲ್ಲವೂ ಕೂಡ ಅದರಲ್ಲಿ ಆ್ಯಡ್ ಆಗಿರೋದಿಲ್ಲ. ಕೆಲವು ಭಾಗಗಳು ಆ್ಯಡ್ ಆಗಿರ್ಬೋದು, ಅಂದರೆ ಕೆಲವನ್ನ ಕಾಪಿ ಮಾಡಿರ್ತಾರೆ ಅವರು. ಅಂದರೆ ಈ ಥರ ಕೋರ್ಟ್ ಅಂದರೆ ಹೇಗಿರ್ತಾರೆ, ಜಡ್ಜ್ ಅಂದರೆ ಹೇಗಿರ್ತಾರೆ, ವಾದ ಅಂದರೆ ಹೇಗಿರ್ತದೆ ಅಂತ ಕೆಲವು ಅವ್ರನ್ನ ಅಭಿಪ್ರಾಯಗಳನ್ನು, ವಕೀಲರುಗಳನ್ನು ತಿಳ್ಕೊಂಡು ಅವ್ರು ಮಾಡಿರ್ತಾರೆ. ಆದರೆ ಸಿನಿಮಾದಲ್ಲಿ ತೋರಿಸುವಂತಹ ಫೈಟ್ಗಳು ಅಂದರೆ ಅವೆಲ್ಲ ಇರುವುದಿಲ್ಲ. ಡಿಸಿಪ್ಲಿನ್ ಇರಬೇಕು. ನ್ಯಾಯಾಲಯದಲ್ಲಿ ಡಿಸಿಪ್ಲಿನ್ ಇರ್ತದೆ. ಕೋರ್ಟನ್ನ ಯಾವಾಗಲೂ ಶಾಂತಿಯುತವಾಗಿ ನಾವು ಹೇಗೆ ನಡೆಸ್ಕೊಳ್ತೀವಿ ಹಾಗೆ ನಮಗೆ ತೀರ್ಪುಗಳು ಬರುತ್ತೆ. ಕಕ್ಷಿದಾರರಿಗೂ ಕೂಡ ನ್ಯಾಯ ದೊರಕುತ್ತದೆ ಸರ್. ಅಲ್ಲಿ ಸಿನಿಮಾ ಮಾದಿರೋ ಥರ ಅಲ್ಲಿ ಯಾವುದೇ ರೀತಿಯಂಥ ಕೂಗಾಟ ಕಿರುಚಾಟಗಳಿಗೆ ಅವಕಾಶ ಇರುವುದಿಲ್ಲ. ನಾವು ಏನೇ ಕೂಗಾಟ ಕಿರುಚಾಟಗಳನ್ನು ಅಲ್ಲಿ ಮಾಡಿದ್ರು ಲೀಗಲಾಗಿ ಮಾಡ್ತೇವೆ. ಅಲ್ಲಿ ಮಾಡಬೇಕಾದ್ರೆ ನಮ್ಮ ಕಕ್ಷಿದಾರರ ಹಿತಕ್ಕಾಗಿ ನಾವು ಹೋರಾಟ ಮಾಡ್ತೇವೆ ಹೊರತು ವೈಯಕ್ತಿಕವಾದಂಥ ಹಿತಗಳು ಇರೋದಿಲ್ಲ ಸರ್. ಓಕೆ ಸರ್. ಸರ್ ಮತ್ತು ಯಾವುದೋ ಒಂದು ಲಾ ಬುಕ್ ನಿಮಗೆ ಇಷ್ಟ ಇರೋದು ಸರ್ ಹೇಳ್ತೀರಾ? ನನಗೆ ಕಾನ್ಸ್ಟಿಟ್ಯೂಷನ್ನು ಇಷ್ಟ, ತುಂಬ ಇಷ್ಟ. ಮತ್ತು ಜೊತೆಗೆ ನನಗೆ ಯಾವಾಗಲೂ ಸಿವಿಲ್ ಬುಕ್ಕನ್ನು ನಾನು ಸಿಕ್ಕಾಪಟ್ಟೆ ಓದ್ತೀನಿ ಸರ್. ಯಾಕೆಂದರೆ ನನಗೆ ಸಿವಿಲ್ ಕೇಸಸ್ಗಳಂದರೆ ತುಂಬ ಇಷ್ಟಪಡ್ತೀನಿ. ಯಾಕೆ ಇಷ್ಟಪಡ್ತೀನಿ ಅನ್ನೋದಕ್ಕೆ ಒಂದು ರೀಸನ್ನು, ಯಾವುದೇ ಪ್ರಾಪರ್ಟಿಗಳನ್ನು ಟ್ರಾನ್ಸ್ಫರ್ ಮಾಡೋದಾಗಲಿ, ಪ್ರಾಪರ್ಟಿ ಕೇಸ್ಗಳನ್ನು ನಡೆಸೋದಾಗಲಿ, ಆವಾಗ ಕೆಲವು ನಮ್ಮ ಹಳ್ಳಿ ವಾತಾವರಣದಲ್ಲಿ ಅವರು ಕಾನೂನುಬದ್ಧವಾಗಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದರೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತಂದರೆ ಮಾಡ್ತಾ ಇಲ್ಲ ಕೆಲವರು. ಯಾಕೆ ಅಂದರೆ ಅವರು ಏನು ಮಾಡ್ತಾರೆ ಅಂದರೆ ಅವ್ರಿಗಿರುವಂತಹ ನಾಲೆಡ್ಜನ್ನು ಏನು ಮಾಡ್ತಾರೆ, ಬೇರೆಯವರಿಗೆ ಅವ್ರಿಗೂ ಗೊತ್ತಿರೋಷ್ಟು ನಾಲೆಡ್ಜ್ ಇರೋರಿಗೆ ಅವರು ಈ ಥರ ಮಾಡಿದ್ರೆ ಏನಾಗುತ್ತೆ ಅಂತ ಅವ್ರನ್ನ ಕೇಳಿ ಮಾಡ್ತಾರೆ. ಅವರು ನಾನು ಹೇಳೋದಿಷ್ಟೇ, ನಮ್ಮ ಚಾನಲ್ ಮೂಲಕ ಅವರು ಏನು ಮಾಡಬೇಕು ಅಂದರೆ ಏನಾದರೂ ಒಂದು ಪ್ರಾಪರ್ಟಿ ಖರೀದಿನ ಮಾಡೋದಾಗಲಿ, ಅಥವಾ ಅವ್ರನ್ನ ಮಕ್ಕಳಿಗೆ ವರ್ಗಾವಣೆ ಮಾಡೋದಾಗಲಿ, ಅಥವಾ ಭಾಗ ಮಾಡ್ಕೊಳ್ಳೋದಾಗಲಿ, ಅಥವಾ ಹೆಣ್ಮಕ್ಳಿಗೆ ಗಿಫ್ಟ್ ಕೊಡೋದಾಗಲಿ, ಅಥವಾ ಆ ಪ್ರಾಪರ್ಟಿ ಮೇಲೆ ಏನಾದರೂ ಭೋಗ್ಯ ಅವು ಬೇರೆ ಎಲ್ಲ ಮಾಡೋದಾಗಲಿ, ಅದು ಲೀಗಲಾಗಿ ಮಾಡಬೇಕು. ಅಂದರೆ ಕಾನೂನುಬದ್ಧವಾಗಿ ಮಾಡಬೇಕು. ಯಾಕೆಂದರೆ ನಿಯಮಬದ್ಧವಾಗಿ ಮಾಡಿದ್ದೇ ಆದಲ್ಲಿ ಕೇಸ್ ಅದರ ಮೇಲೆ ಪ್ರಕರಣಗಳ ಸಂಖ್ಯೆ ಕಡಿಮೆ ಆಗ್ತದೆ. ನಿಯಮಬದ್ಧಗಳು ಆಗಲಿಲ್ಲ ಅಂದಾಗ ಅವ್ರೇನು ಮಾಡ್ತಾರೆ, ಅವ್ರಿಗೆ ಗೊತ್ತಿರುವಂಥ ನಾಲೆಡ್ಜಲ್ಲಿ ಕೆಲವು ಮಿಸ್ಟೇಕ್ಗಳನ್ನು ಮಾಡಿರ್ತಾರೆ. ಆ ಮಿಸ್ಟೇಕ್ಗಳು ಯಾವುದು ಪ್ರಾಪರ್ಟಿಗಳನ್ನು ಟ್ರಾನ್ಸ್ಫರ್ ಮಾಡ್ಬೋದು, ಯಾವ ಪ್ರಾಪರ್ಟಿಗಳನ್ನು ಟ್ರಾನ್ಸ್ಫರ್ ಮಾಡೋಕ್ಕಾಗೋದಿಲ್ಲ ಅಂತ ಮಿನಿಮಮ್ ನಾಲೆಡ್ಜನ್ನು ತಿಳ್ಕೊಂಡಿರಬೇಕು. ಆ ತಿಳ್ಕೊಂಡಿಲ್ಲ ಅಂದಾಗ ಆ ಸಂದರ್ಭದಲ್ಲಿ ಪಿತರಾಜಿತ ಆಸ್ತಿಗಳನ್ನು ಯಾವತ್ತೂ ಕೂಡ ಪಿತರಾಜಿತ ಆಸ್ತಿಗಳ ಬಗ್ಗೆ ತುಂಬ ಆಸಕ್ತಿ ಇಟ್ಕೊಂಡು ಆ ಪಿತರಾಜಿತ ಆಸ್ತಿಗಳನ್ನು ನಾವು ವರ್ಗಾವಣೆ ಮಾಡುವಾಗ ನಾವು ಎಲ್ಲ ನಿಯಮಗಳನ್ನು, ಕಾನೂನು ನಿಯಮಗಳನ್ನು ಅಳವಡಿಸ್ಕೋಬೇಕು. ಅಂಥ ಸಂದರ್ಭದಲ್ಲಿ ಕೆಲವು ಮಿಸ್ಟೇಕ್ಗಳನ್ನು ಮಾಡಿರ್ತಾರೆ. ಆ ಮಾಡಿರುವಂಥ ಸಂದರ್ಭಗಳನ್ನು ನಾವು ಸುಮಾರು ಈ ಬುಕ್ಗಳ ಸೈಟೇಷನ್ನಲ್ಲಿ ಮತ್ತು ನಾವು ನಿಜವಾಗ್ಲೂ ಪ್ರಾಕ್ಟಿಕಲ್ ಆಗಿ ಕೇಸ್ಗಳನ್ನ ತಗೊಳ್ಳುವಾಗ ನಾವು ನೋಡ್ತಾ ಇರ್ತೀವಿ ಪ್ರತಿದಿನ. ಅವ್ರಿಗೂ ಕೂಡ ಕಕ್ಷಿದಾರರು ಕೂಡ ಈ ಥರ ತಪ್ಪು ಮಾಡಿದ್ದೀರಿ, ನೀವು ಈ ಥರ ತಪ್ಪುಗಳನ್ನು ತಿದ್ದುಕೊಡಿ, ಮತ್ತು ಅಣ್ಣ ತಮ್ಮದಿರಿದ್ದಾಗ ನೀವು ರಾಜಿ ಮಾಡ್ಕೊಳ್ಳಿ ಅಂತ ಎಷ್ಟೋ ಸರಿ ನಾವು ಪ್ರಯತ್ನ ಪಟ್ಟಿರ್ತೇವೆ. ಅವ್ರು ಏನು ಮಾಡ್ತಾರೆ ಅಂದರೆ ಅವರ ಬುದ್ಧಿಶಕ್ತಿಗೋ ಅಥವಾ ಅವ್ರ ಮನೆಯಲ್ಲಿ ಅವ್ರಿಗೆ ತಿಳುವಳಿಕೆ ನೀಡದೇ ಇರುವಂಥ ವ್ಯಕ್ತಿಗಳ ಮಾತು ಕೇಳಿ, ಅಥವಾ ಅವರ ಅಕ್ಕಪಕ್ಕದವ್ರ ಸೇಡ್ಗೋಸ್ಕರ ಕೆಲವರು ಆ ಥರ ಮಾಡ್ತಿರ್ತಾರೆ. ಅವ್ರಿಗೂ ಕೂಡ ನಾವು ಅಡ್ವೈಸ್ ಮಾಡಿರ್ತೀವಿ. ಮತ್ತು ಬೋತ್ ಪಾರ್ಟೀಸ್ನು ಕೂಡ ನಾವು ನ್ಯಾಯಾಲಯವು ಕೂಡ ತುಂಬ ನಾವು ನ್ಯಾಯಾಧೀಶರು ಮತ್ತು ನಾವೆಲ್ಲ ವಕೀಲರುಗಳು ಕೂಡ ನಾವು ಅಡ್ವೈಸ್ ಮಾಡ್ತೀವಿ ಕೂರಿಸ್ಕೊಂಡು. ಅವ್ರಿಗೆ ಒಂದೊಂದು ಟೈಮಲ್ಲಿ ಕೇಳಲ್ಲ. ಆ ಸಂದರ್ಭದಲ್ಲಿ ಮಾತ್ರ ಪ್ರಕರಣಗಳು ಅವು ಜಿದ್ದಾಜಿದ್ದಿ ಇರ್ತದೆ. ಅಷ್ಟು ಬಿಟ್ಟರೆ ಎಲ್ಲ ಪ್ರಕರಣಗಳು ಮ್ಯಾಕ್ಸಿಮಮ್ ರಾಜಿ ಆಗ್ತಾ ಇದ್ದಾವೆ ಮತ್ತು ಎಲ್ಲರೂ ಅಚ್ಚುಕಟ್ಟಾಗಿ ರಿಲೀಫ್ನ ಪಡ್ಕೊಳ್ತಾ ಇದ್ದಾರೆ. ಸರ್ ಇದು ಅಡ್ವೊಕೇಟ್ ಲೈನಲ್ಲಿ ಅಪ್ರಾಕ್ಸ್ ಎಷ್ಟು ಅರ್ನಿಂಗ್ ಆಗುತ್ತೆ ಸರ್? ಇದರಲ್ಲಿ ನಾವು ಇದು ಸೋಷಿಯಲ್ ಸರ್ವೀಸು, ಅಂದರೆ ಅವರು ಕೊಟ್ಟಷ್ಟು ನಾವು ಇಸ್ಕೋಬೇಕು. ಅಂದರೆ ಇದರಲ್ಲಿ ಯಾವುದೇ ಇಂತಿಷ್ಟೇ ಆದಂತಹ ಇದಿರೋದಿಲ್ಲ, ನಿಯಮಗಳಿರೋದಿಲ್ಲ. ಯಾವತ್ತೂ ಕೂಡ ಅವ್ರು ಯಾವಾಗಲೂ ಒಂದು ನಮ್ಮ ವೃತ್ತಿಗೆ ನಾವು ಕೂಡ ಯಾರು ಈಗ ಇವನ್ ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ಸ್ಗಳು ಕೂಡ ಅವ್ರದ್ದೇ ಆದಂತಹ ನಿಯಮಗಳಿರ್ತದೆ ಸರ್. ನಾವು ನಮ್ಮ ನಿಯಮಗಳ ಮೂಲಕ ನಾವು ಮಾಡ್ಕೊಳ್ತೇವೆ. ಇದು ಗೌರ್ಮೆಂಟ್ ಲಾಯರ್ ಇದ್ದರೆ ಅವರಿಗೆ ಸರ್ಕಾರದಿಂದ ಅವರಿಗೆ ಮಂಜೂರಾಗ್ತದೆ. ಅವರಿಗೆ ಏನು ಗೌರ್ಮೆಂಟ್ ಎಂಪ್ಲಾಯ್ ಇರ್ತದೆ ಆ ನಿಯಮಗಳ ಅಡಿಯಲ್ಲಿ, ಮತ್ತು ಅವರಿಗೆ ಏನು ಅಮೌಂಟನ್ನ ಅಂದರೆ ತಿಂಗಳಿಗೆ ವೇತನವನ್ನು ಫಿಕ್ಸ್ ಮಾಡಿರ್ತಾರೆ, ಅವರು ಆ ವೇತನ ಮೂಲಕ ಪಡ್ಕೊಳ್ತಾರೆ. ನಾವು ಇಲ್ಲಿ ಸೋಷಿಯಲ್ ಸರ್ವಿಸ್ನ ಮಾಡ್ತಾ ಇರ್ತೇವೆ. ಕೆಲವು ಟೈಮ್ನಲ್ಲಿ ತುಂಬ ಬಡವರು ಬಗ್ಗರು ಬಂದಿರ್ತಾರೆ, ಅವ್ರನ್ನ ನಾವು ಹಿಂಸೆ ಕೊಡೋಕ್ಕಾಗಲ್ಲ. ಅವ್ರು ಕೆಲವು ಟೈಮ್ನಲ್ಲಿ ನಾವೇ ಅವ್ರಿಗೆ ಕೆಲವು ಟೈಮ್ನಲ್ಲಿ ಊಟಗಳನ್ನ ಕೊಟ್ಟು ಕಳಿಸ್ತೀವಿ. ಆ ಸಂದರ್ಭದಲ್ಲಿ ಅವ್ರಿಗೂ ಖುಷಿಯಾಗಿರ್ತದೆ. ಹೌದು, ವಕೀಲರಂದರೆ ಬೇರೆ ಥರ ಏನು ಯೋಚನೆ ಮಾಡಿರ್ತಾರಲ್ಲ, ಅದೆಲ್ಲವೂ ಕೂಡ ನಾವು ಇಲ್ಲಿ ಹೋಗ್ಲಾಡ್ತಿರ್ತೀವಿ. ಗ್ರೇಟ್. ಸೊ ನಾವು ಈ ಇನ್ಫಾರ್ಮೇಷನ್ ನಿಮಗೆ ಕೊಟ್ಟಿರೋದು ಹೆಂಗೆ ನೀವು ಈ ಲೈನ್ಗೆ ಬರ್ಬೋದು. ಸೊ ಯಾರಿಗಾದರೆ ಜಾಸ್ತಿ ಇನ್ಫಾರ್ಮೇಷನ್ ಬೇಕು, ಇನ್ನೂ ಜಾಸ್ತಿ ಕೇಳಬೇಕು, ಇನ್ನೂ ಜಾಸ್ತಿ ಗೊತ್ತು ಮಾಡಬೇಕು, ಸೊ ನೀವು ಇಲ್ಲಿ ಬರ್ಬೋದು, ಹರೀಶ್ ಸರ್ನ ಮೀಟ್ ಮಾಡ್ಬೋದು. ಸರ್ ನಿಮ್ಮದು ಲೊಕೇಶನ್ ಒಂದ್ಸತಿ ಹೇಳ್ತೀರಾ? ಖಂಡಿತ. ಇಲ್ಲಿ ಪ್ರಿಯಾಪಟ್ಟಣ
ಮತ್ತು ಸೊಸೈಟಿ ಬಿಲ್ಡಿಂಗು TAPCMS ಬಿಲ್ಡಿಂಗು ಪ್ರಿಯಾಪಟ್ಟಣ ಮೈಸೂರು ಡಿಸ್ಟಿಕ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್, ನೀವು ಇಷ್ಟು ಟೈಮ್ ಕೊಟ್ಟಿದ್ದೀರಾ ನಮಗೆ, ನಮ್ಮ ವ್ಯೂವರ್ಸ್ಗೆ. ನ್ಯಾಯಾಲಯದ ನಮ್ಮ ಸಮಯಗಳಾಗಿದೆ, ನಾನು ಹೋಗಬೇಕು. ಓಕೆ ಸರ್. ಸೊ ಗೈಸ್, ತಿರ್ಗಾ ಮೀಟ್ ಮಾಡೋಣ. ಹೊಸ ಸಬ್ಜೆಕ್ಟು, ಬೇರೆ ಒಂದು ಸಬ್ಜೆಕ್ಟ್ ತಗೊಂಡು ಬರ್ತೀನಿ, ಇನ್ಫಾರ್ಮೇಷನ್ ತಗೊಂಡು ಬರ್ತೀನಿ. ಗುಡ್ ಬಾಯ್. ಥ್ಯಾಂಕ್ ಯು.